ಎಷ್ಟು ಸಂಪಾದನೆ ಮಾಡ್ತೀರಿ ಇವಾಗ? ನಾನೀಗ 40,000 40,000 ಮಾಡ್ತೀರಿ. ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಸಂಬಳ ಬರುತ್ತೆ. ಬುಕ್ಕಿಂಗ್ ಚೆನ್ನಾಗಿ ಗೊತ್ತು ಅಂದ್ರೆ ನಿಜವಾಗ್ಲೂ 40,000 ಸಂಪಾದನೆ ಮಾಡ್ಬೋದು ಸರ್. ನಿಮ್ಮ 1 ವರ್ಷದ ಜರ್ನಿಯಲ್ಲಿ ಎಲ್ಲಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಪ್ಯಾಸೆಂಜರ್ ಕಡೆಯಿಂದ ಆಗ್ಬೋದು ಅಥವಾ ಈ ತರ ಆಟೋ ಡ್ರೈವರ್ ಗಳ ಕಡೆಯಿಂದ ಆಗ್ಬೋದು, ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಸರ್ ಆಗಿದೆ, CNG ಆಟೋ ಇಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ನೀವು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಚೂರ್ ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, ಅವಾಗ ತುಂಬಾ ಕೆಟ್ಟಂಗ್ ಮಾತಾಡ್ತಾರೆ ಸರ್. ಯಾರು ಡ್ರೈವರ್ ಕೂಡ? ಹೌದು. ಮನೇಲಿ ಇರಕ್ಕಾಗಲ್ವಾ, ಮನೆ ಪಾತ್ರೆ ಬೆಳ್ಕೊಂಡ್ ಇರಕ್ಕಾಗಲ್ವಾ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಅದೊಂದು ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗ್ರೀನ್ ಗಾಡಿ ಓಡಿಸ್ತಾರೆ. ಓಕೆ, ಅಂದ್ರೆ CNG ಗಾಡಿ? ಹೌದು, ಗೇರ್ ಗಾಡಿ. CNG ಗಾಡಿ. ಸೊ ಈಗ ನೀವು ಆ ಗಾಡಿ ಓಡಿಸಿದ್ರ ಪ್ಲಸ್ ಎಲೆಕ್ಟ್ರಿಕ್ ಓಡಿಸ್ತಾ ಇದ್ದೀರಾ, ಸೊ ಇದಕ್ಕೊಂದು ಡಿಫರೆನ್ಸ್ ಅಂದ್ರೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಗೇರ್ ಇಲ್ಲ ಬೆಸ್ಟ್ ಇದೆ ಅನಿಸ್ತದೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಗೇರ್ ಇರೋದಕ್ಕೂ ಸ್ವಲ್ಪ ಬೆಸ್ಟ್ ಆಗ್ತಿತ್ತು. ಓಕೆ. ಸೊ ಮತ್ತೆ ಮೈಲೇಜ್ ಎಲ್ಲ ಯಾವ ತರ ಬರುತ್ತೆ? ಒಂದ್ಸಲ ಚಾರ್ಜ್ ಮಾಡೋದು ಎಷ್ಟು ಕಿಲೋಮೀಟರ್ ಓಡಿಸಬಹುದು? 160 ಅಂತ ಅವ್ರು ಹೇಳಿದ್ದು ಸರ್. 120 ಕೊಡುತ್ತೆ ಸರ್ ಇಲ್ಲೇ 120 ಸರ್. ಸೊ ನೀವು ಒಂದ್ಸಲ ಚಾರ್ಜ್ ಮಾಡ್ಸ ಅಷ್ಟೇನಾ? ಒಂದೇ ಸಲ ಸರ್ ಚಾರ್ಜ್. ಒಂದೇ ಸಲ ನೀವು ಓಡಿಸೋದು ಜಾಸ್ತಿ ಓಡಿಸಲ್ಲ? ಇಲ್ಲ ಸರ್, ಇಲ್ಲೇ ಲೋಕಲ್ 100 ಕಿಲೋಮೀಟರ್ ಒಳಗಡೆ ಮಾಡ್ತೀರಾ. ಸೊ ಹೆಂಗೆ ದಿನಕ್ಕೆ ಸಂಪಾದನೆ ಮಾಡ್ಬೋದು ಸರ್? ಒಂದರಿಂದ 700-2,000 ಗಂಟ ಮಾಡ್ಬೋದು. ಮತ್ತೆ ನಿಮ್ಗೆ ಮಂತ್ಲಿ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಸರ್ 3,000 ಬರುತ್ತೆ ಸರ್. 3,000 ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಮತ್ತೆ ಮನೆಯದೆಲ್ಲ ಸೇರಿ? ಮನೇಲಿ ಸೇರಿ. ಓಕೆ. ಅಂದ್ರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಎಷ್ಟು ಬರ್ತಿದೆ ಗೊತ್ತಾಗುತ್ತಾ? ಐಡಿಯಾ ಇದೆಯಾ? ಇದಕ್ಕೆ ಒಂದು ಎಕ್ಸ್ಟ್ರಾ 1.5 ಬರ್ಬೋದು. 2.5 ಬರ್ಬೋದು. 500 ಅಷ್ಟೇ ಸರ್ ಬರ್ತಿತ್ತು. ಹೌದು, ಅದು ಗೃಹಲಕ್ಷ್ಮಿ ಯೋಜನೆ ಇದ್ರಿಂದ ಸ್ವಲ್ಪ. ಇದೇ ನಿಮ್ಗೆ NGO ಅವ್ರು ಕೊಟ್ಟಿರೋದಾ? ಹೌದು ಸರ್. ಓಕೆ. ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಶನ್ ಟ್ರಸ್ಟ್ ಮತ್ತೆ ಪರಿಹಾರ ಟ್ರಸ್ಟ್ ಮತ್ತೆ ಯುನೈಟೆಡ್ ಕಂಪನಿ 3 ಸೇರಿಸಿ ಒಂದು 100 ಮೆಂಬರ್ಸ್ ಬಡ ಹೆಣ್ಮಕ್ಳಿಗೆ ಕೊಟ್ಟಿರೋದು ಸರ್. ಓಕೆ. ಮುಂಚೆ ಇದನ್ನ ಆಟೋ ಓಡಿಸೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಸರ್ ನಾನು ಈವೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ. ಸೊ ಹೆಂಗಿದೆ ಜೀವನ ಇವಾಗ ನಿಮ್ದು? ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗ ಬಂದಾದ್ಮೇಲೆ ನನ್ನ ಮಗನ್ಗೆ ಎಜುಕೇಶನ್ಗೆ ಮತ್ತೆ ಮಗಳ ಎಜುಕೇಶನ್ಗೆ ಮತ್ತೆ ಮನೆಗೆ ಸ್ವಲ್ಪ ಅಮ್ಮ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೂ ಸ್ವಲ್ಪ ನೋಡ್ಕೊಳ್ಳೋಕೆ ಚೆನ್ನಾಗಿ. ಓಕೆ. ಎಸ್ಪೆಷಲಿ ಮೇಡಮ್, ಈಗ ಆಕ್ಚುಲಿ ಹೆಣ್ಮಕ್ಳು ಅಂದ ತಕ್ಷಣನೇ ಆಟೋ ಡ್ರೈವರ್ ತುಂಬಾ ಕಡಿಮೆ. ಯಾಕಂದ್ರೆ ಆಟೋದಲ್ಲಿ ಎಂತೆಂತದೋ ಪ್ಯಾಸೆಂಜರ್ ಬರ್ತಾರೆ, ಮತ್ತೆ ಅವ್ರನ್ನೆಲ್ಲ ಕೆಲವು ರೂಢ ಆಗಿರ್ತಾರೆ, ಕೆಲವು ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಬೆಳಗ್ಗೆ ಹೊತ್ತು ಅಂತ ಯಾರು ಸಿಗಲ್ಲ ಸರ್. ಅಂದ್ರೆ ಒಂದ್ 7:30 ಮೇಲ್ ಸಿಗ್ಬೋದು ಸರ್ ಅಷ್ಟೇ. ನಾವ್ ಒಂದ್ 8:30 ಹೆಣ್ಮಕ್ಳಿಗೆ ಸೇಫ್ಟಿ ಅಂದ್ರೆ ಒಂದ್ 8:30 ಗಂಟ ನಾವು ಮಾಡ್ಬೋದು ಸರ್. ಅಂದ್ರೆ ಗೊತ್ತಿರೋ ಏರಿಯಾ ಆದ್ರೆ ಮಾಡ್ಬೋದು ಸರ್, ಬೇರೆ ಏರಿಯಾ ಎಲ್ಲ ಮಾಡಕ್ ಆಗಲ್ಲ ಸರ್. ಓಕೆ ಮೇಡಮ್, ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಆಟೋ ಬೆಸ್ಟಾ, ಈ ಮಾಮೂಲಿ CNG ಮತ್ತೆ LPG ಬರುತ್ತಲ್ಲ ಅದು ಬೆಸ್ಟಾ? ಸರ್ ಲೋಕಲ್ಲೇ ಓಡಿಸ್ತೀನಿ ಅಂದ್ರೆ ನಮ್ಗೆ ಎಲೆಕ್ಟ್ರಿಕ್ ಬೆಸ್ಟ್ ಸರ್. ಸೂಪರ್ ಆಗಿದೆ, ಚೆನ್ನಾಗಿ ಓಡಿಸಬಹುದು, ಮತ್ತೆ ಕ್ಲಚ್ ಇರಲ್ಲ, ಮತ್ತೆ ರಿಸ್ಕ್ ಜಾಸ್ತಿ ಇಲ್ಲ ಸರ್. ಅಷ್ಟೇ ಚೆನ್ನಾಗಿದೆ ಸರ್. ಸೊ ಹೆಣ್ಮಕ್ಳಿಗೆ ಓಡ್ಸಕ್ ಈಸಿ ಆಗುತ್ತೆ ಸರ್, ಡ್ರೈವಿಂಗ್ ಫ್ರೆಂಡ್ಲಿ. ಹೌದು ಸರ್. ಈಗ ನೀವು ಅಂದ್ರೆ ನೀವು ಇದರಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ರಲ್ಲ, ಪೆಟ್ರೋಲ್ ಅಥವಾ CNG, ಸೊ ಅದು ಎಷ್ಟು ದಿನಕ್ಕೆ ಖರ್ಚು ಮಾಡ್ತಾ ಇದ್ರಿ? ಅದಕ್ಕೆ ಸರ್ ಒಂದ್ 600-700 ರೂಪಾಯಿ ಅದಕ್ಕೆ ಆಗ್ತಿತ್ತು ಸರ್. ಇವಾಗ ಇದ್ರಲ್ಲಿ ಏನು 200 ರೂಪಾಯಿ ಆಗ್ಬೋದು? ಇದು ಅಷ್ಟು ಆಗಲ್ಲ, 100 ರೂಪಾಯಿ ಆಗುತ್ತೆ ಸರ್ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ 100 ರೂಪಾಯಿ ಆಗುತ್ತೆ. 100 ರೂಪಾಯಿನಲ್ಲಿ 1,700 ರೂಪಾಯಿ ದುಡಿತೀರಾ. ಸೊ ಆಲ್ಮೋಸ್ಟ್ 1,600 ರೂಪಾಯಿ ನಿಮ್ಗೆ ಉಳಿತಾಯ ಆಗುತ್ತೆ. ಮತ್ತೆ ಏನಾದ್ರು ಸಮಸ್ಯೆ ಬಂದಿದೆಯಾ ಇಲ್ಲಿವರೆಗೂ 1 ವರ್ಷದಲ್ಲಿ? ಇಲ್ಲ ಸರ್, ಅಂತ ಸಮಸ್ಯೆ ಏನು ಮಾಡಿಲ್ಲ. ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲೇ ಉತ್ತರಳ್ಳಿ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ, ಅರಳಿ ಚಕ್ರ. ಓಕೆ. ಸೊ ಅಂದ್ರೆ ನಿಮ್ಗೆ ಶೋರೂಮ್ ಹೋದಾಗ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ? ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಸರ್. ನಾವ್ ಏನೇ ಹೇಳಿ ಪಾಪ ರಿಪೇರಿ ಮಾಡ್ಕೊಡ್ತಾರೆ ಸರ್, ಅದ್ರಲ್ಲೆಲ್ಲ ಇದೆ. ಮೇಡಮ್, ಈಗ ನಿಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಸಮಸ್ಯೆಲಿ ಇರ್ತಾರೆ. ಸೊ ಅವ್ರಿಗೆ ಹೊರಗಡೆ ಹೋಗಿ ಕೆಲಸನೂ ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ ಹೋದ್ರು ಸಂಪಾದನೆ ಕಡಿಮೆ, ಓದಿರೋದಿಲ್ಲ. ಹೌದು ಸರ್, ಅದೇನ್ ಗೊತ್ತಾ ಸರ್, ಅವ್ರಿಗೆ ಓಡಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರ್ಬೇಕು. ಭಯ ಬಿಟ್ಟಿ ನಾವು ಓಡಿಸ್ತೀನಿ ಅಂತ ಇದ್ರೆ ಸರ್, ಇದ್ರಲ್ಲಿ ಬೇರೆಯವ್ರ ಕೈ ಕೆಳಗಡೆ ಬೆದ್ಕೋಗ್ಬೇಡ, ನಾವು ಇಲ್ಲೇ ಸ್ವಾಭಿಮಾನವಾಗಿ ಬದುಕ್ತೀವಿ ಅಂದ್ರೆ ದಯವಿಟ್ಟು ಈ ಆಟನ ಅವರು ಹೆಣ್ಮಕ್ಳು ಟ್ರೈ ಮಾಡ್ಬೋದು ಸರ್. ಟ್ರೈ ಮಾಡ್ಬೋದು. ಸೊ ಅಂದ್ರೆ ಈಗ ಬೇರೆ ಈಗ ಓದಿರೋರ್ಗೇನು ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ಸೊ ಓದಿರೋದಿಲ್ಲ ಅವ್ರಿಗೇನು ಒಂದು 10,000 ಸಂಬಳ ಕೊಡಲ್ಲ. ಬಟ್ ನಿಮ್ ತರ ಸ್ವಾಭಿಮಾನದಿಂದ ಬದುಕಿದ್ರೆ ತಿಂಗಳಿಗೆ 30,000 ಸಂಪಾದನೆ ಮಾಡ್ಬೋದು. ಎಷ್ಟು ಸಂಪಾದನೆ ಮಾಡ್ತೀರಿ ಇವಾಗ? ನಾನೀಗ 40,000 ಮಾಡ್ತೀರಿ. ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಸಂಬಳ ಬರುತ್ತೆ. ಬುಕ್ಕಿಂಗ್ ಚೆನ್ನಾಗಿ ಗೊತ್ತು ಅಂದ್ರೆ ನಿಜವಾಗ್ಲೂ 40,000 ಸಂಪಾದನೆ ಮಾಡ್ಬೋದು ಸರ್. ನಿಮ್ಮ 1 ವರ್ಷದ ಜರ್ನಿಯಲ್ಲಿ ಎಲ್ಲಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಪ್ಯಾಸೆಂಜರ್ ಕಡೆಯಿಂದ ಆಗ್ಬೋದು ಅಥವಾ ಈ ತರ ಆಟೋ ಡ್ರೈವರ್ ಗಳ ಕಡೆಯಿಂದ ಆಗ್ಬೋದು, ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸರ್ ಆಗಿದೆ, CNG ಆಟೋ ಇಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ನೀವು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಚೂರ್ ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, ಅವಾಗ ತುಂಬಾ ಕೆಟ್ಟಂಗ್ ಮಾತಾಡ್ತಾರೆ ಸರ್. ಯಾರು ಡ್ರೈವರ್ ಕೂಡ? ಹೌದು. ಮನೇಲಿ ಇರಕ್ಕಾಗಲ್ವಾ, ಮನೆ ಪಾತ್ರೆ ಬೆಳ್ಕೊಂಡ್ ಇರಕ್ಕಾಗಲ್ವಾ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಅದೊಂದು ವಿಷಯ. ಮತ್ ನಾನು ಅದು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ, ನಿಮ್ಮನೆ ಹೆಣ್ಮಕ್ಳು
ಪಾತ್ರವಳಿಕಂಚ ಇದಾರೆ ತಾನೇ, ನೀವು ನೋಡ್ಕೊತಾ ಇದಾರೆ ನೋಡ್ಕೊಳ್ಳಿ. ನಮಗಿದೆ ನಮ್ ಸ್ವಾಭಿಮಾನ, ನನ್ ಮಕ್ಳಿಗೆ ನಾವ್ ದುಡ್ದು ತಂದಾಕ್ಬೇಕು ಅಂತ ಇದಾರೆ, ನಮ್ಗೆ ಯಾರು ಇಲ್ಲ. ತಂದಾಕ್ಬೇಕು ಅಂತ ಇದಾರೆ, ನಾವ್ ದುಡಿತಾ ಇದೀವಿ. ನಿಮ್ ಕೆಲಸ ಏನಿದೆ ಅದ್ ನೋಡ್ಕೊಳ್ಳಿ ಅಂತ ವಾಪಸ್ ಕೊಟ್ಟಿದೀನಿ ಸರ್ ರಿಟರ್ನ್. ಓಕೆ. ಒಂದ್ ಸ್ವಲ್ಪ ಜನ ಸರ್, ಎಲ್ಲರೂ ಅಲ್ಲ, ಒಂದ್ ಸ್ವಲ್ಪ ಅದ್ರಲ್ಲೂ ಒಳ್ಳೆಯವರು ಇದಾರೆ, ಅಪ್ರಿಶಿಯೇಟ್ ಮಾಡೋರು ಇದಾರೆ, ಅಪ್ರಿಶಿಯೇಟ್ ಮಾಡದೋ ಹೋದವರು ಇದಾರೆ ಸರ್. ಮೇಡಮ್, ಎಸ್ಪೆಷಲಿ ಆಟೋ ಡ್ರೈವರ್ಗಳ ಬಗ್ಗೆ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಸ್ ಇರುತ್ತೆ. ಅಂದ್ರೆ ಎಲ್ರಿಗೂ ಅಲ್ಲ, ನಾನು ಹೇಳೋದು ಅಂದ್ರೆ ಕರೆದ ಕಡೆ ಬರೋದಿಲ್ಲ ಒಂದು, ಹೌದು sir, ಅದನ್ನು ಮತ್ತೆ ಸರಿ. ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ ಸಿಚುಯೇಷನ್ ತಕ್ಕನಾಗೆ ಸಪೋಸ್ ಮಳೆ ಬರ್ತಿತ್ತು ಅಂತ ಅಂದ್ರೆ ಡಿಮ್ಯಾಂಡ್ ಮಾಡ್ತಾರೆ, ಹೌದು ಡಬಲ್ sir. ಕೇಳೋಂಥದ್ದು. ಹೌದು sir. ಸೊ ಆತರ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಹೌದು. ಸೊ ಅಂತ ಟೈಮ್ ಅಲ್ಲಿ ನೀವು ಹೆಣ್ಮಕ್ಳಾಗಿರೋದ್ರಿಂದ ಸೊ ನಿಮ್ಮ ಮೇಲೆ ಒಂದ್ ಸ್ವಲ್ಪ ಜಸ್ಟ್ ಕನ್ಸರ್ನ್ ಬರುತ್ತೆ. ಹೌದು ಸರ್, ಮಾಡಿದ್ದಾರೆ. ಅದ್ ಸುಮಾರು ಜನ ಮಾಡ್ತಿದ್ದಾರೆ. ನಾವು ಎಷ್ಟೋ ಸತಿ ಹೇಳಿದ್ವಿ ಸರ್, ಅದನ್ನ ತಗೋಬೇಡಿ. ಆ ತರ ಕಮ್ಮಿ ಪಾಪ ಬಡ ಅವ್ರಿಗೆ ಒಬ್ರಿಗೆ ಬುಕ್ ಮಾಡಕ್ ಬರಲ್ಲ, ಒಬ್ರು ಓದಿರೋರು ಬುಕ್ ಮಾಡ್ತಾರೆ, ಓದಿಲ್ದೋದ್ರು ಬುಕ್ ಮಾಡಕ್ ಬರಲ್ಲ, ಅಂತವ್ರಿಗೆ ಆತರ ಎಲ್ಲ ಹೇಳಕ್ ಹೋಗ್ಬೇಡಿ ಅಂತ ಎಷ್ಟೋ ಜನಕ್ಕೆ ನಾನು ಹೇಳಿದೀನಿ. ಆದ್ರೂ ನಾವು ತಗೋತೀವಿ ಸರ್, ನಾವ್ ಯಾರೇ ಕೈ ಅಡ್ಡ ಹಾಕಿರುವೆ ನಾವ್ ಇಷ್ಟು ಅಂತ ಹೇಳ್ಬಿಟ್ಟು ಅದು ಕಮ್ಮಿ ರೇಟ್ ಅಲ್ಲೇ ತಗೋತೀವಿ ಸರ್. ಅವ್ರು ಇಲ್ಲಾಂದ್ರೆ ಒಬ್ರು ಇಷ್ಟು ಕೊಡ್ತಾರೆ, ಓಕೆ ಸರ್ ಅದ್ರಲ್ಲಿ ಓಕೆ ಅಂತ ಹೋಗ್ತೀವಿ ಸರ್ ನಾವು ಅದ್ರಲ್ಲಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಸಿಚುಯೇಷನ್ ಅವರು ಹೌದು. ಪ್ಲಸ್ ಆಗಿ ತಗೋತಾರೆ. ಹೌದು. ಇವಾಗ ಮಳೆ ಬರ್ತಾ ಇರುತ್ತೆ, ಬೇರೆ ಹೌದು, ಜಾಸ್ತಿ ದಾರಿನೇ ಇಲ್ಲ, ಕೇಳ್ತಾರೆ. ಒಂದೇ ಆಟೋ ಇರುತ್ತೆ, ಆ ಟೈಮಲ್ಲಿ ಡಿಮ್ಯಾಂಡ್ ಮಾಡೋಂಥದ್ದು. ಹೌದು ಸರ್. ಅಥವಾ ಯಾವ್ದೊಂದು ಪ್ರೆಗ್ನೆಂಟ್ ಲೇಡಿ ನಿಂತಿರ್ತಾರೆ, ಹೌದು. ಸೊ ಅವ್ರನ್ನ ಡಿಮ್ಯಾಂಡ್ ಮಾಡೋಂಥದ್ದು, ಯಾಕಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ ಅವ್ರಿಗೆ. ಹೌದು. ಸೊ ಈ ತರದೆಲ್ಲ ಮಾಡೋದುಂಟು. ಹೌದು. ಮತ್ತೆ ಅಷ್ಟೇ ಕೆಲವು ಗಂಡಸರು ಅಥವಾ ಅಷ್ಟೋ ಡ್ರೈವರ್ಗಳು ಕಡಿಮೆ ದುಡ್ಡಲ್ಲಿ ಅಥವಾ ಫ್ರೀ ಕರ್ಕೊಂಡು ಹೋಗಿರೋದು ಉಂಟು. ಸರ್ ಅದ್ರಲ್ಲೂ ತುಂಬಾ ಒಳ್ಳೆಯರಿದ್ದಾರೆ. ಜೆಂಟ್ಸ್ ಅಲ್ಲೂ ತುಂಬಾ ಒಳ್ಳೆಯರಿದ್ದಾರೆ ಸರ್, ಓಡಿಸೋದ್ರಲ್ಲೂ ಅವರು ತುಂಬಾ ಕಮ್ಮಿ ತಗೊಂಡು ಓಡಿಸೋರು ಇದಾರೆ. ಯಾರು ಕೆಲವರು ಸರ್ ಈ ಸೋಂಬೇರಿಗಳು ಅಂತ ಕೂತಿರ್ತಾರಲ್ಲ ಸರ್, ಅಂತವ್ರು ಮಾತ್ರ ಆತರ ಮಾಡ್ತಾರೆ ಸರ್, ಬೇರೆ ಎಲ್ಲಾರು ಮಾಡಲ್ಲ ಸರ್. ಅಂದ್ರೆ ಒಂದೇ ಸಲ ದುಡ್ಡು ಬಂದ್ಬಿಡ್ಬೇಕು. ಹೌದು, ಅಂತವ್ರು ಮಾಡ್ತಾರೆ ಸರ್, ಅಷ್ಟೇ ಸರ್. ಮೇಡಮ್, ಈಗ ಆಕ್ಚುಲಿ ನಿಮ್ ಪರ್ಸನಲ್ ಲೈಫ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಸೊ ನೀವು ಆಟೋ ಓಡಿಸೋಂತ ಪರಿಸ್ಥಿತಿ ಯಾಕೆ ಬಂತು? ಸರ್ ನನ್ನ ಲೈಫಲ್ಲಿ ಯಾಕೆ ಬಂತು ಅಂದ್ರೆ ನಮ್ಮ ಯಜಮಾನ್ರು ಇಲ್ಲ ಸರ್, ಅಂದ್ರೆ ಇದ್ದಾರೆ, ಡಿವೈಡ್ ಆಗಿದೀವಿ ಸರ್, ಡಿವೈಡ್ ಓಕೆ ಆಗಿದ್ವಿ. ಓಕೆ ಓಕೆ. ಅದಕ್ಕೆ ನಾನ್ ಮಕ್ಳು ಸಾಕ್ಬೇಕು, ನಾನು ನಮ್ಮ ಅಮ್ಮ ನನ್ನ 2 ಮಕ್ಳು ಇದ್ದಾರೆ. ಈಗ 3 ಮಕ್ಳನ್ನ ನಾನ್ ಸಾಕ್ಬೇಕು, ನಮ್ಮ ಅಮ್ಮನೂ ನನಗೆ ಮಗುನೇ. ಆ 3 ಮಕ್ಕಳನ್ನ ಸಾಕೋ ಇದಕ್ಕೋಸ್ಕರ ನಾನು ಇಲ್ಲಿ ಬಂದಿನಿ. ನನ್ನ ಮಗ ಫಸ್ಟ್ PUC ಇಲ್ಲೇ JSS ಕಾಲೇಜ್ ಹೋಗ್ತಾನೆ, ಮಗಳು 6ನೇ ಕ್ಲಾಸ್ ಸರ್. ಅವ್ರಿಗೋಸ್ಕರ ನಾನು ಈ ಫೀಲ್ಡ್ ಬಂದಿದ್ದೀನಿ ಅಷ್ಟೇ. ಸೊ ಮಕ್ಕಳ ಎಜುಕೇಶನ್ಗೋಸ್ಕರ. ಹೌದು ಸರ್. ಸೊ ಗಂಡ ಜವಾಬ್ದಾರಿ ತಗೊಳ್ಳಿಲ್ಲ, ಅದಕ್ಕೆ ನಾನ್ ಬಂದಿದ್ದೀನಿ. ನೀವು ತಗೊಳ್ಳೋಂತ ಪರಿಸ್ಥಿತಿ ಬಂತು. ಅವಾಗ್ಲೂ ನಾನೇ ತಗೊಂಡಿದ್ದೆ, ಈಗ್ಲೂ ಅವ್ರು ಇದ್ದಾಗ್ಲೂ ನಾನೇ ತಗೊಂಡಿರೋದು, ಈಗ್ಲೂ ನಾನೇ ತಗೊಂಡಿರೋದು. ಓಕೆ. ಯಾಕೆಂದ್ರೆ ನೀವು ಒಂದು ಇದು ಜಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಎಷ್ಟೋ ಜನ ವ್ಯೂವರ್ಸ್ ಏನ್ ನೋಡ್ತಾ ಇರ್ತಾರೋ ಅವ್ರಿಗೆ ಒಂಥರ ಮಾದರಿ. ಹೌದು. ಯಾಕೆಂದ್ರೆ ಒಂದು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಗಂಡ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೂ, ಒಂದ್ ವೇಳೆ ಗಂಡ ಅಧಿಕಾರ ಚಲಾಯಿಸೋದಾಗ್ಲಿ ಅಥವಾ ನಾನಿಲ್ಲ ನೀನ್ ಬದುಕೋಕ್ಕಾಗಲ್ಲ ಅನ್ನೋದಾಗ್ಲಿ, ಸೊ ಆ ತರ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಿದ್ರೆ. ಯಾಕಂದ್ರೆ ನೀವು ಮಾಡ್ತಾ ಇರೋದು ಇದು, ನೀವು ಎಜುಕೇಶನ್ ಏನ್ ಮಾಡಿರೋದು? ಏನಿಲ್ಲ. ಏನು ಓದಿಲ್ಲ. ಸೊ ಈಗ ನೋಡಿ, ಎಜುಕೇಶನ್ ಇದ್ರೆ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಎಜುಕೇಶನ್ ಇಲ್ಲ ಅಂದ್ರೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಫೈನಲ್ ಕೆಲಸ ಅಂದ್ರೆ ಇನ್ನೊಬ್ರು ಮನೆ ಪಾತ್ರೆ ಮನೆ ತಿಕ್ಕೋದು. ಕೆಲಸ ಮಾಡಿದೀವಿ ಸರ್, ಎಲ್ಲ ಮಾಡಿದೀವಿ ನಾವು. ಅವಾಗ ಅವ್ರು ಇದ್ದಾಗ್ಲೂ ನಾನು ಮನೆ ಕೆಲಸ, ಇವೆಂಟ್ ಕೆಲಸ ಎರಡೂ ಮಾಡ್ತಾ ಇದ್ದೆ. ಅವ್ರು ಹೋದ್ಮೇಲೂ ನಾನು ಈಗ ಅದೇ ಕೆಲಸ, ಅಂದ್ರೆ ನಾನು ಸ್ವಲ್ಪ ಕುಡ್ತ ಅಷ್ಟೇ ಅವರು. ಅದ್ ಹೋದ್ಮೇಲೆ ನಾನು ಈಗ್ಲೂ ನನ್ನ ಮಕ್ಳಿಗೋಸ್ಕರ, ನಮ್ಮ ಅಮ್ಮಗೋಸ್ಕರನೇ ನಾವ್ ಈ ಕೆಲಸ ಮಾಡ್ತಾ ಇದೀವಿ ಸರ್. ಹೆಣ್ಮಕ್ಳಿಗೆ ಅದೇ ಹೇಳೋದು ಸರ್, ಯಾರು ಧೈರ್ಯ ಕೆಡಬೇಡಿ, ಧೈರ್ಯ ಕೆಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ, ದಯವಿಟ್ಟು ಒಂದು ಜೀವನಕ್ಕೆ ಒಂದು ರೂಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೂಪರ್ ಡೈಲಾಗ್ ಮೇಡಮ್. ಅಸಲು ನೀವು ಹೇಳಿದಂತ ಮಾತಿದೆಯಲ್ಲ, ಎಷ್ಟೋ ಹೆಣ್ಮಕ್ಳಿಗೂ ತನ್ನ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಅಥವಾ ಅಣ್ಣನ ಬೆಂಬಲ ಇದೆ ಇಲ್ಲ, ತಾಯಿ ಬೆಂಬಲ ಇಲ್ಲ, ತಂದೆ ಬೆಂಬಲ ಇಲ್ಲ ಅಂದ ತಕ್ಷಣನೇ ಅವ್ರು ದಿಕ್ಕಾಪಾಲಾಗಿ ಇದ್ ಮಾಡ್ತಾರೆ. ಅಂದ್ರೆ ನನಗೆ ಯಾರ ಬೆಂಬಲನೂ ಇಲ್ಲ, ನನ್ನ ಪ್ರಪಂಚ ಬೇಡ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡೋಂಥವ್ರಿಗೆ ನೀವೊಂದು ನಿದರ್ಶನ. ಸೊ ಒಂದು ಫೈನಲ್ ಆಗಿ, ಸೊ ಈ ತರ ದಿಕ್ ತಪ್ಪದಂತ ಹೆಣ್ಮಕ್ಳು ಮೀನ್ಸ್ ಅವ್ರಿಗೆ ಯಾರ ಸಪೋರ್ಟ್ ಇಲ್ಲದಂತ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೊಂದು ದಯವಿಟ್ಟು ಹೇಳ್ತೀನಿ, ಯಾರು ಕೆಂಗೆಟ್ಬೇಡಿ. ಮತ್ತೆ ಏನ್ ಗೊತ್ತಾ, ಭಯ ಪಡ್ಬೇಡಿ. ಫಸ್ಟ್ ಭಯ ಪಡಿ, ಯಾರು ನಂಗೆ ಸಪೋರ್ಟ್ ಇಲ್ಲ ಅನ್ನೋದು ಭಯ ಪಡ್ಬೇಡಿ. ನೀವಾಗ ನೀವು ಕಲ್ಲಾಗಿ ನಿಂತ್ಕೊಂಡು ನಾನು ಮಾಡ್ತೀನಿ ಈ ಕೆಲಸ ಅಂತ, ಇದೇ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ. ಧೈರ್ಯವಾಗಿ ನಿಂತ್ಕೊಂಡು ಬೇರೆ ಕೆಲಸ ಮಾಡಿ ನಾನು ಗೆದ್ದು ತೋರಿಸ್ತೀನಿ ಅಂತ ತೋರಿಸಿ. ಸಾವುಗಂತೂ ದಯವಿಟ್ಟು ಯಾರು ಹೋಗ್ಬೇಡಿ, ಭಯ ಪಡ್ಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ ಸರ್. ಇದು ಸಾಧಿಸಿ ಅಷ್ಟೇ ಸರ್, ಇದು ಸಾಧಿಸಿ ಸರ್, ಸಕ್ಸಸ್ ಮಾಡ್ಕೊಳ್ಳಿ ಸರ್. ಇದ್ದು ಏನ್ ಬೇಕಾದ್ರೂ ಸಾಧಿಸಬಹುದು. ಮಕ್ಳಿದ್ರೆ ಮಕ್ಳಿಗೂ ಧೈರ್ಯ ತುಂಬಿ, ನೀವು ಒಂದು ಗುರಿ ಕಡೆ ಒಂದು ಯೋಚನೆ ಮಾಡಿಸಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಸರ್ ಅಷ್ಟೇ. ಮೇಡಮ್, ಫೈನಲ್ ಆಗಿ ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೊಳ್ಳೆ ಗ್ರಾಹಕರು ಸಿಗ್ಲಿ, ಒಳ್ಳೆ ರೆಸ್ಪಾನ್ಸ್ ಇರೋ ತರ ಗ್ರಾಹಕರು ಸಿಗ್ಲಿ, ಮತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ಒಳ್ಳೆ ಭವಿಷ್ಯ ಸಿಗ್ಲಿ. ಈಗ ನೀವು ಪಟ್ಟಂತ ಶ್ರಮ ಅವ್ರ ಭವಿಷ್ಯಕ್ಕೆ ಪಡ್ತಾ ಇರತ್ತದು. ಮತ್ತೆ ಅವ್ರು ಚೆನ್ನಾಗ್ ಆದ್ಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಸ್ಪೆಷಲಿ. ಸೊ ಇವ್ರ ಮಕ್ಕಳು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ, ಸೊ ನಿಮ್ಮಮ್ಮ ನಿಮ್ಗೋಸ್ಕರ ಕಷ್ಟ ಪಡ್ತಾ ಇದಾರೆ. ಸೊ ನೆಕ್ಸ್ಟ್ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದ್ಮೇಲೆ. ಯಾಕಂದ್ರೆ ಇವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೋ ಅಷ್ಟೇ ಕಷ್ಟಪಟ್ಟು ನೀವು ಅವ್ರು ನೋಡ್ಕೋಬೇಕು. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ನೋಡ್ಕೋಬೇಕು. ಓಕೆ ಮೇಡಮ್, ಒಳ್ಳೇದಾಗ್ಲಿ. ಸೊ ಎಲ್ಲರಿಗೂ ಒಂದು ಮಾರ್ಗದರ್ಶನ. ಯಾಕಂದ್ರೆ ನಿಮ್ದು ವಿಡಿಯೋ ಜಸ್ಟ್ ಆಟೋ ಬಗ್ಗೆ ನಾನು ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ನೀವು ಮಾಡಿದಂತ ಶ್ರಮ ಇದೆಯಲ್ಲ, ಅದು ಎಲ್ಲರಿಗೂ ಒಂದು ಪೂರಕ, ಅಂದ್ರೆ ಮೀನ್ಸ್ ಸ್ಫೂರ್ತಿ. ಹೌದು ಸರ್. ಈ 100 ಮೆಂಬರ್ಸ್ ಯಾರೆಲ್ಲ ಕೊಟ್ಟಿದಾರಲ್ಲ, ಈ ಆಟೋ ಕೊಟ್ಟಿದಾರಲ್ಲ ಸರ್ ನಮ್ಗೆ, ಕಮಿಷನರ್ ದಯಾನಂದ್ ಸರ್ ಆಗಿರ್ಬೋದು, ಪರಿಹಾರ ಟ್ರಸ್ಟ್ ಯಾರೆಲ್ಲ ಇದ್ದಾರೆ, ಅವ್ರ ಹೆಸರು ಚೈತ್ರ ಮೇಡಮ್ ಇರ್ಬೋದು, ರಾಣಿ ಶೆಟ್ಟಿ ಮೇಡಮ್ ಇರ್ಬೋದು,
ಎಲ್ಲ ಇರ್ಬೋದು ಮತ್ತೆ ಸರ್ ಯುನೈಟೆಡ್ ವೇ ಕಂಪ್ನಿ ಮತ್ತೆ NGO ಮತ್ತೆ ಆನಂದ್ ಸರ್ ರಂಗರಾಜ್ ಸರ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್. ಅವ್ರು ಇಲ್ದಲೆ ಇವತ್ತು ನಾನು ಇಲ್ಲ ಸರ್. ಇವ್ರು ಕೊಟ್ಟಿರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ನಾನು ಕಲ್ಸ್ಕೊಟ್ಟಿರೋರು ಗೋವಿಂದ್ ಸರ್ ಅಂತ ನಮ್ಗೆ ಅಂಕಲ್ ಒಬ್ರು ಇದ್ರು ನಮ್ಮ ಮನೆ ಪಕ್ಕ. ಅವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು. ಆಟೋ ಕಲಿಯಮ್ಮ ನೀನ್ ಯಾಕೆ ಮಾಡ್ಬೇಡ್ದು ಅಂತ ಒಂದು ಧೈರ್ಯ ಕೊಟ್ಟಿದ್ದೆ ಅವರು ನನಗೆ. ಅವ್ರಿಗೊಂದು ನಂಗೆ ಕೃತಜ್ಞತೆ ಹೇಳ್ತೀನಿ ಸರ್ ಅಷ್ಟೇ. ಓಕೆ, ಸೊ ಬೇರೆ ಆಟೋ ಡ್ರೈವರ್ಗಳಿಗೆ ಹೇಳೋದೇನಪ್ಪ ಅಂತಂದ್ರೆ ಆಗ್ಲೇ ಅವ್ರು ಹೇಳ್ಕೊಟ್ರು, ನೀವು ಮನೇಲಿ ಇರಕ್ಕಾಗಲ್ವಾ ಪಾತ್ರೆ ತೆಕ್ಕೊಂಡು, ಯಾಕಿಲ್ಲಿ ನಮ್ಮ ತಲೆ ತಿನ್ನಕ್ ಬರ್ತೀರಾ, ಸರಿಯಾಗಿ ಆಟೋ ಓಡ್ಸಕ್ ಬರಲ್ಲ, ಈ ರೀತಿ ಬೈದಿರ್ತಾರೆ. ನೀವ್ ಹೇಳಿದ್ರಿ. ಸೊ ಅವರು ಮನೇಲಿ ಇದ್ದಿದ್ರೆ ಆಕ್ಚುಲಿ ಅವ್ರ ಮನೆ ಸಂಸಾರ ನಡೀತಾ ಇರ್ಲಿಲ್ಲ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದ್ರೆ ನಿಮ್ಮ ಮನೆ ಸಂಸಾರ ನಡೆಯುತ್ತೆ, ಹಂಗೆ ಅವ್ರು ದುಡಿದ್ರೇನೆ ಅವ್ರ ಮನೆ ಸಂಸಾರ ನಡೆಯುತ್ತೆ. ಸೊ ಯಾರು ಹೆಣ್ಮಕ್ಳು ಅಂತ ಇದ್ ಮಾಡಕ್ ಹೋಗ್ಬೇಡಿ. ಅವ್ರ ಹೊಟ್ಟೆ ಪಾಡಗೋಸ್ಕರ ದುಡಿತಾರೆ, ನೀವು ನಿಮ್ಮ ಸಂಸಾರಕ್ಕೋಸ್ಕರ ದುಡಿತಾ ಇರ್ತೀರಾ. ಸೊ ಯಾರು ಇನ್ನೊಂದ್ ರೀತಿ ಅದ್ ರೀತಿ ಬೇರೆ ತರ ನೋಡ್ಬೇಡಿ. ಯಾಕಂದ್ರೆ ಕೆಲಸ ಯಾವುದೇ ಆಗ್ಲಿ ನಾವು ಸಮಾನರು ಅಂತ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಎಲ್ಲ ಹೊಟ್ಟೋಯ್ತು, ಅದು ಹಳೆ ಕಾಲ. ನೆಕ್ಸ್ಟ್ ಆಲ್ಮೋಸ್ಟ್ ಗಂಡಿನ ಮೇಲೆ ಶೋಷಣೆ ಆಗ್ತಿದೆ ಎಷ್ಟೋ ಕಡೆ. ಬಟ್ ಇವಾಗ ಎಲ್ಲ ಸಮಾನರು, ಎಲ್ಲರೂ ಸಮಾನವಾಗಿ ನೋಡ್ಬೇಕು. ಅದ್ರಲ್ಲೂ ಕೆಲವ್ರು ಇದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಕೊರ್ಕಿಗಳು ಇರ್ತಾರಲ್ಲ ಸರ್, ಯಾರೋ ಹೆಣ್ಮಕ್ಳು ಕಂಡ್ರೆ ಅವ್ರಿಗೆ ಆಗ್ದಿದ್ದಂತ ಹೆಣ್ಮಕ್ಳು ಕಂಡ್ರೆ ಆಗ್ದಿದ್ರು ಅವ್ರ ಮನೆಗೆ ಹೆಣ್ಮಕ್ಳು ಯಾರು ಬೆಲೆ ಕೊಡಲ್ಲ ಸರ್. ಇಲ್ಲೂ ಅವ್ರು ಈ ಫೀಲ್ಡ್ ಅಲ್ಲೂ ಬೆಲೆ ಕೊಡಲ್ಲ ಸರ್. ಮನೇಲಿ ಬೆಲೆ ಕೊಡಲ್ಲ ಅಂದಿದ್ದವ್ರು ಇಲ್ಲೂ ಹೆಣ್ಮಕ್ಳಿಗೆ ಯಾರಿಗೂ ಬೆಲೆ ಕೊಡಲ್ಲ ಅಂತ ಗಣಸರುಗಳು ಸರ್. ಸ್ವಲ್ಪ ಅಷ್ಟೇ ಕಿರಿಕಿರಿ, ಬೇರೆ ಬಿಟ್ರೆ ನನಗೆ ಯಾವ ಕಿರಿಕಿರಿ ಬಂದಿಲ್ಲ ಸರ್. ಇಲ್ಲ ಒಂದ್ ಟೈಮ್ ಅಷ್ಟೇ ಬಂದಿತ್ತೆ. ಈಗ ಒಂದ್ ವರ್ಷದಿಂದ ನಾನು ನೋಡಿಸ್ತೇನೆ, ಒಂದೇ ಟೈಮ್ ನನ್ಗೊಂದ್ ಕಿರಿಕಿರಿ ಬಂದಿರೋದು, ಬೇರೆ ಟೈಮ್ ಯಾವ್ದೂ ಬಂದಿಲ್ಲ ಸರ್. ಮೇಡಮ್, ನಿಮ್ ಜೊತೆ ಕುತ್ಕೊಂಡು ಹೋಗುವಂತ ಪ್ಯಾಸೆಂಜರ್ ಕಡೆಯಿಂದ ಏನಾದ್ರು ಮಿಸ್ಬಿಹೇವ್ ಮಾಡುವಂತದ್ದು? ಇಲ್ಲ ಸರ್, ಒಳ್ಳೆ ಗುಡ್. ನನ್ಗೆ ಬಂದಿರೋ ಪ್ಯಾಸೆಂಜರ್ ಸಿಕ್ಕಿದಾರಲ್ಲ, ನಿಜವಾಗ್ಲೂ ನಾನಂತ ಪುಣ್ಯ. ಅವ್ರು ನನ್ಗೆ ಯಾವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಇನ್ನೂ ಒಳ್ಳೆ ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ನನ್ಗೆ ಚೆನ್ನಾಗಿ ಆಟ ಓಡಿಸ್ತೀರಾ, ನೀವು ಚೆನ್ನಾಗಿ ಇದ್ ಮಾಡ್ತೀರಾ, ಮಾತಾಡ್ತೀರಾ ಅಂತ ಅವ್ರು ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಆಮೇಲೆ ನಿಮ್ಮಂತ ಹೆಣ್ಮಕ್ಳು ಡ್ರೈವರ್ ಸಿಕ್ಕಾಗ ಎಸ್ಪೆಷಲಿ ಹೆಣ್ಮಕ್ಳು ಸೇಫ್ ಅಂದ್ರೆ ಯಾವ್ದಾರ ಹೆಣ್ಮಕ್ಳು ನಾವು ನೈಟ್ ಹೊತ್ತು ಹೋಗ್ಬೇಕು ಅಂತಂದ್ರೆ ನಿಮ್ ಜೊತೆ ಧೈರ್ಯ ಹೋಗ್ತಾರೆ. ನಾನು ಈವೆಂಟ್ ಕೆಲ್ಸಕ್ಕೆ ಒಂದು ಹೇಳ್ತೀನಿ ಸರ್. ನನ್ನ ಹೆಣ್ಮಕ್ಳದ್ದು ಈವೆಂಟ್ ಕೆಲ್ಸಕ್ಕೆ ಹೋಗ್ತಾರೆ ಪಾಪ. ಅವ್ರು ನೈಟ್ 12 ಗಂಟೆಗೆ ಬಿಡೋದು. ನಾನು ಹೋಗ್ತಿದ್ದೆ ಫಸ್ಟ್ ಎಲ್ಲ, ನಾನು ಹೋಗಿ ಮನೆ ಕೆಲಸ. ಈಗಲೂ ನಾನು ಸಂಜೆ ಟೈಮ್ ಅವ್ರನ್ನ ಪಿಕಪ್ ಡ್ರಾಪ್ ಮಾಡ್ತೀನಿ ಈವೆಂಟ್ ಕೆಲಸ ಇದ್ದಾಗ. ಅವ್ರು 12 ಪಾಪ 12 ಗಂಟೆ ಇರತ್ತೆ ಸರ್, ಅವ್ರಿಗೆ ಏನು ಸಿಗಲ್ಲ. ನಿಮ್ಮ ಅಲ್ಲಿ ಗೊತ್ತಿರ್ಬೋದು ಈವೆಂಟ್ ಕೆಲಸ ಎಷ್ಟು ಗಂಟೆ ಆಗುತ್ತೆ, ನೈಟ್ ಬರೋದೇ ಪಾಪ ಲೇಟ್ ಆಗುತ್ತೆ. ಅಂತವ್ರನ್ನ ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ ಸರ್. ಹೆಣ್ಮಕ್ಳು ಅವ್ರು ಖುಷಿ ಪಡ್ತಾರೆ, ನಾನಿದ್ದೀನಿ ಅಂತ ಖುಷಿ ಪಡ್ತಿದ್ದಾರೆ. ಇವಾಗ ಧೈರ್ಯ ಈಗ ಬಂದಾಗ್ಲಿಂದ ನಾನ್ ಸ್ವಲ್ಪ ಧೈರ್ಯ ತುಂಬಿ ಅವ್ರಿಗೆ ಇದ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ರು ಏನ್ ಗೊತ್ತಾ, ತುಂಬಾ ಕಿರಿಕಿರಿ ಮಾಡ್ತಾರೆ ಸರ್. ನೈಟ್ 12 ಗಂಟೆಲಿ ನೀವು ನೋಡಿರ್ಬೋದು ಬಸ್ ಸ್ಟಾಪ್ ಅಲ್ಲಿ ಎಲ್ಲ ಕಿರಿಕಿರಿ ತುಂಬಾ ಮಾಡ್ತಾರೆ. ಅಂತ ಟೈಮಲ್ಲಿ ಅಲ್ಲಿ ನಾನೇ ಎಷ್ಟೋ ಸತಿ ನೋಡಿರೋ ಪ್ರಕಾರ ತುಂಬಾ ಕಿರಿಕಿರಿ ಸರ್ ಮಕ್ಳು ಹೆಣ್ಮಕ್ಳು. ಈಗ ನಾನೇ ಬರ್ತಾ ಇರೋದಕ್ಕೆ ಅವ್ರಿಗೆ ತುಂಬಾ ಧೈರ್ಯವಾಗಿ ಹೋಗ್ತಿದ್ದಾರೆ ಸರ್ ಹೆಣ್ಮಕ್ಳು, ಈವೆಂಟ್ ಹುಡುಗಿರು ಸರ್. ಸೊ ಅಂದ್ರೆ ನಿಮ್ಮಂತ ಆಟೋ ಡ್ರೈವರ್ಗಳು, ಆಟೋ ಡ್ರೈವರ್ ವುಮೆನ್ಸ್ ಇರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಸೇಫ್. ಸೇಫ್ಟಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.